ಕಲಾವಿದರು ಕುಡ್ಲದ ಜನರನ್ನ ಹೇಗೆ ನಗಿಸಿದ್ರು ಅಂತ ನೀವೇ ನೋಡಿ. ಇವತ್ತೊಂದು ದಿವಸ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಕ್ರೀಡಾಪಟುಗಳೆಲ್ಲ ಸೇರಿರುತ್ತೀರ. ಎಲ್ಲಾ ಕ್ರೀಡಾಪಟುಗಳಿಗೆ ಈ ನಿಮ್ಮ ಕಲಾವಿದನ ಸಾಷ್ಟಾಂಗ ನಮಸ್ಕಾರ. ಮುಂದಿನ ಜನ್ಮ ಅಂತಂದ್ರೆ ಮತ್ತೆ ಹೊಟ್ಟು ಬರ್ತೇನೆ. ಅದೇ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಎಲ್ಲರಿಗೂ ನಮಸ್ಕಾರ. ಈಗ ಹೆಣ್ಣು ಮಕ್ಕಳಿಗೆ ಈ ಒಂದು ಧ್ವನಿ ಯಾರ್ದು ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಈ ಧ್ವನಿ ಯಾರ್ದು ಅಂತ ಹೇಳಿ. ನಿಮ್ಮೆಲ್ಲರಿಗೂ ದಕ್ಷಿಣ ಕನ್ನಡದ ಎಲ್ಲ ಕಲಾಭಿಮಾನಿಗಳಿಗೆ ಈ ನಿಮ್ಮ ಕಲಾವಿದ ಮಾಡುವ ಸಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ಸಿನಿಮಾಗಳಲ್ಲಿ ನಿರ್ದೇಶಕರು ಹೇಳ್ಕೊಟ್ಟಿದ್ದನ್ನ ಮಾತಾಡಬಹುದು, ಆದ್ರೆ ವೇದಿಕೆ ಮೇಲೆ ಮಾತಾಡೋದು ಬಹಳ ಕಷ್ಟ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯ ನಮಸ್ಕಾರ. ಯಾರು ಈ ನಟಿ ಗೊತ್ತಾಯ್ತಾ? ಕಲ್ಪನಾ. ಧನ್ಯವಾದಗಳು. ಈಗ ಇನ್ನೊಂದು ಎರಡು ಧ್ವನಿ, ಯಾಕಂದ್ರೆ ಬಹಳಷ್ಟು ಜನ ಮಕ್ಕಳು ನೃತ್ಯಪಟುಗಳು ಬಂದಿದ್ದಾರೆ. ಅದ್ಭುತವಾದಂತಹ ಕಲಾವಿದರು ಮಂಗಳೂರು ಕ್ಷೇತ್ರದಲ್ಲಂತೂ ಅದ್ಭುತವಾದಂತಹ ಕಲಾವಿದರನ್ನೆಲ್ಲ ಕರೆಸಿದ್ದಾರೆ. ನೀವೆಲ್ಲ ನೋಡಿದಿರ ನೃತ್ಯಗಳು. ಇನ್ನು ಹಲವಾರು ನೃತ್ಯಗಳಿಗೆ ತಯಾರಾಗ್ತಾ ಇದ್ದಾರೆ. ಅದಕ್ಕೆ ಮೊದಲು ಒಂದ್ ಎರಡು ಮೂರು ತುಣುಕುಗಳು. ಈಗ ನಾನು ಹೇಳುವಂತ ಧ್ವನಿ ಮಾತಾಡ್ತಾ ಇದ್ದೀನಿ, ಯಾರ್ದು ಅಂತ ಹೇಳಿ. ಇವತ್ತೊಂದು ದಿವಸ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಭೂತನಾಥೇಶ್ವರ ಪರಮಾತ್ಮ ದರೆಗಿಳಿದು ಬಂದಂತೆ ಕಾಣ್ತಾ ಇದೆ ನನಗೆ. ನಿಮ್ಮೆಲ್ಲರಿಗೂ ಈ ಕಲಾವಿದನ ಸಾಷ್ಟಾಂಗ ನಮಸ್ಕಾರ. ವರ್ಣ ಜೈ ಆಂಜನೇಯ. ಯಾರು? ದಿನೇಶ್ ಅವರು. ಧನ್ಯವಾದಗಳು. ಈ ತರ ಧ್ವನಿಗಳನ್ನ ಮಾತಾಡ್ತಾ ಹೋದ್ರೆ ಬಹಳ ಸಮಯ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಚಿಕ್ಕದಾಗಿ ಕೆಲವು ಧ್ವನಿಗಳನ್ನ ಮಾತಾಡಿದೆ. ಈಗ ಭೂಲೋಕದಲ್ಲಿರುವಂತ ಒಬ್ಬ ನನ್ನ ಆತ್ಮ ಗೆಳೆಯ ಈ ಎರಡು ಧ್ವನಿಗಳು ಮಾತಾಡ್ತೀನಿ. ಈ ಎರಡು ಧ್ವನಿ ಯಾರ್ದು ಅಂತ ಊಹೆ ಮಾಡಿ ಹೇಳಿ. ಸಂಭಾಷಣೆ ಮುಗಿದ ಮೇಲೆ ಹೇಳಿ. ನಮಸ್ಕಾರ ಎಡಬದುರಲ್ಲಿ ಎಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಾರೆ ಜಾತ್ರೆಗೆ. ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಬಂದ್ಬಿಟ್ಟೆ. ತಗೊಳ್ಳಿ ಬೀಸನ್ಗೆ ಕೇವಲ 10 ರೂಪಾಯಿ 10 ವರ್ಷ ಗ್ಯಾರಂಟಿ. ತಗೊಳ್ಳೋಣ ತಗೊಳಕ. ಓ ಪುಣ್ಯಾತ್ಮ, ಇದೇನು ವ್ಯಾಪಾರ ಇದೆ? ಅಣ್ಣ ನಮಸ್ಕಾರ. ಓ ನಮಸ್ಕಾರ. ಮುಂದೆ ಆಡಕ್ಕೆ ಅದೇನು ವ್ಯಾಪಾರ? ಅಣ್ಣ ಬೀಸನ್ಗೆ ಕೇವಲ 10 ರೂಪಾಯಿ 10 ವರ್ಷ ಗ್ಯಾರಂಟಿ. ಅಯ್ಯೋ ನಿನ್ನ ಕರೆಂಟ್ ಫ್ಯಾನ್ 1 ವರ್ಷ ಗ್ಯಾರಂಟಿ ಬರಲ್ಲ. ಅಣ್ಣ ಇದನ್ನ ಬಳಸ್ತಾಳೆ ಆಮೇಲೆ ಹೇಳು. ಓ ಅಪ್ಪ ನನಗೊಂದು ಬೇಕಾದ್ರೆ ಕೊಡಲಿ. ತಗೊಳ್ಳಿ 10 ರೂಪಾಯಿ ಕೊಡು. ಬಂಬಡಿಗೆ ಇದು ಮಾಡಿ ಹಾಗಾಯ್ತು ಮಂದಿ ಹಾಗಾಯ್ತು. ಅಯ್ಯೋ ನಿನ್ನ 10 ವರ್ಷ ಗ್ಯಾರಂಟಿ ಅಂದೆ. ಇನ್ನು ನಾನು 10 ಹೆಜ್ಜೆ ಇಟ್ಟಿಲ್ಲ. ಅವಾಗ ನೀವು ಮುರಿದಿತ್ತಲ್ಲ. ಅಣ್ಣ ನಿನ್ ಬೀಸಡಿ ಹೆಂಗ್ ಬೀಸ್ಕೊಂಡೆ? ಎಲ್ಲರೂ ಯಾಕೆ ಬಿಸ್ಕೊಂತಾರೆ? ಹಾಗೆ ನಾನು ಈಗ ಅಂದೆ ಮುರಿದೇ ಹೋಯ್ತು. ಹಾಗೆಲ್ಲ ಬೀಸ್ಕೊಂಡ್ ಮಾಡ್ತಾಳೆ. ಓ ಇನ್ನೂ ಬಿಸ್ಕೊಂತಾರೆ. ಅಣ್ಣ ಈ ಬೀಸಡಿ ಗಮನ ನೋಡ. ಇದನ್ನ ಹಿಂಗ್ ಇಟ್ಕೊಳ್ಬೇಕು, ಹಿಂಗಂತ ಇರ್ಬೇಕು. 10 ವರ್ಷ ಗ್ಯಾರಂಟಿ ಇಲ್ಲ. ನೋಡಿದ್ರ ಎಂತೆಂತ ಬುದ್ಧಿವಂತಿರ್ತಾರಂತ. ಈ ಎರಡು ಧ್ವನಿಯಲ್ಲಿ ಮಾತಾಡ್ದೆ. ಮೊದಲನೇ ಧ್ವನಿ ಯಾರ್ದು? ಎರಡನೇ ಧ್ವನಿ ಮುಖ್ಯಮಂತ್ರಿ ಚಂದ್ರು. ಇಲ್ಲಿ ಈ ತರ ಧ್ವನಿಗಳನ್ನ ಆಮೇಲೆ ಮಾತಾಡ್ತೀನಿ. ಈಗ ಮಕ್ಕಳು ಬಹಳ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ. ಹಲವಾರು ಕಲಾವಿದರಿದ್ದಾರೆ. ಒಬ್ಬರಿಗಿಂತ ಒಬ್ರು ಕಲಾವಿದರು, ಅದ್ಭುತವಾದಂತ ಕಲಾವಿದರು ಸೇರಿದ್ದಾರೆ ಇಲ್ಲೆಲ್ಲ. ಅವರ ತುಣುಕುಗಳು. ಯಾಕಂದ್ರೆ ಮಕ್ಕಳು ನಾವು ಓದ್ಬೇಕಾದ್ರೆ ಇಷ್ಟೊಂದು ಮುಂದುವರೆದಿಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಬರೋರು ಏನ್ ಕ್ಲಾಸ್ ಗಲಾಟೆ ಹೊಡಿತೀರ ಸುಮ್ಮನೆ. ಈಗ ಅನ್ಬಿಟ್ರದಾಗ ಆ ಧ್ವನಿಗೆ ಬೈಕೆ ಮನೆಗೆ ಹೋಗೋಷ್ಟಲ್ಲಿ ಏನೇನೋ ಆಗೋಗ್ಬಿಡೋದು. ಆದ ಈಗಿನ ಕಾಲ ಹುಡುಗ್ರೆ ಮೇಸ್ಟ್ ಹಂಗಲ್ಲಿ ಯಾರು ಗಲಾಟೆ ಮಾಡಿದ್ರು ಹೊಡಿತೀರ. ನಮ್ಮ ಅಪ್ಪ ಅಮ್ಮ ನೋಡಿಲ್ಲ, ನೀನೇ ನೋಡಿದ ಈಗ ಅಂತಾರೆ. ಆದ್ರೆ ಇಲ್ಲಿ ಎಡಬದು ಇಲ್ಲ ಅಂತ ಮಕ್ಕಳು ಯಾರಿಲ್ಲ. ಬಹಳ ಒಳ್ಳೆ ಮಕ್ಕಳು ಗ್ರಾಮದಲ್ಲಿ ಬಹಳ ಒಳ್ಳೆ ಮಕ್ಕಳು ಕುಂತಿದ್ದಾರೆ. ಅದ್ಭುತವಾದಂತ ಮಕ್ಕಳು, ಅದ್ಭುತವಾದಂತ ಕಲಾವಿದರು, ರೂಪವಂತರು, ಗುಣವಂತರು, ವಿದ್ಯಾವಂತರು ಇಲ್ಲೆಲ್ಲ ಸೇರಿದ್ದೀರಾ. ಕೆಲವು ಕಡೆ ನೋಡ್ತೀವಿ. ಮೊನ್ನೆ ಒಂದು ಶೂಟಿಂಗ್ ಅಲ್ಲಿ ಒಂದು ಹುಡುಗ, ಎಂಥ ಹುಡುಗ ಅನ್ನೋದಕ್ಕೂ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಆ ಸ್ಕೂಲ್ ನಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇದ್ರು. ಮೇಟ್ ಪಾಠ ಮಾಡ್ತಾ ಒಂದು ಪ್ರಶ್ನೆ ಕೇಳಿದ್ರು. ಮಕ್ಕಳೇ ನಿಮ್ಗೆಲ್ಲ ಒಂದು ಪ್ರಶ್ನೆ ಅದು. ಎಲ್ಲ ಮಕ್ಕಳು ಕೇಳಿ ಸರ್ ಹೇಳಿ. ಜನ್ಮ ಕೊಟ್ಟ ತಾಯಿ ದೊಡ್ಡವರ, ಪಾಠ ಹೇಳ್ಕೊಡೋ ಮೇಟ್ ದೊಡ್ಡವರ ಅಂದ್ರು. ಎಲ್ಲಾ ಮಕ್ಕಳಿಂದ ನಿಂತ್ಕೊಂಡ್ರು. ತಾಯಿನೇ ಸರ್ ದೇವ್ರು, ತಾಯಿನೇ ಸರ್ ಸರ್ವಸ್ವ ಅಂದ್ರು. ಮುಂದೆಗಡೆ ಹುಡುಗ ಕೈ ಎತ್ತಿಲ್ಲ. ಮೇಟ್ ಕೋಪ ಬಂದ್ಬಿಡ್ತು. ಎಲ್ರು ಕೈ ಎತ್ತರು, ನೀನ್ಯಾಕ ಕೈ ಎತ್ತಿಲ್ಲ ಅಂದ್ರೆ, ಅಯ್ಯ ಹೋಗಿ ಸರ್ ಎಲ್ರು ಹೇಳ್ದ ನಾನೇ ಕೇಳ್ಬೇಕು ಅಂತ
ಅಂದ್ರೆ ನೀನ್ ಬೇರೆ ತರ ಹೇಳ್ತೀರೋ ಹೇಳು. ತಾಯಿ ದೊಡ್ಡವರ ಇಲ್ಲ ಮೇಷ್ಟ್ರು ದೊಡ್ಡವರ? ಏನ್ ಸರ್ ಹಿಂಗ್ ಕೇಳ್ತೀರಾ? ತಾಯಿಯನ್ನು ಒಂದೇ ಒಂದು ಮಗು ಅನ್ನ ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಒಂದೇ ಒಂದು ಮಗುಗೆ ಮಲ್ಕೊಳ್ತಾಳೆ. ಆದ್ರೆ ನೀವ್ ಹಂಗಲ್ವಲ್ಲ, ಪಾಠ ಮಾಡ್ಬೇಕಾದ್ರೆ ಕ್ಲಾಸ್ನಲ್ಲಿರೋ ಮಕ್ಕಳೆಲ್ಲ ಒಟ್ಟಿಗೆ ಮಲಗಿಸ್ಬಿಡ್ತೀರಾ, ಅದಕ್ಕೆ ನೀವೇ ದೊಡ್ಡವ್ರ ಮೇಷ್ಟ್ರೆ. ನೋಡಿ, ಅಂತ ಹುಡುಗರು ಆಗ್ಬಾರ್ದು. ಇಲ್ಲೆಲ್ಲ ಬಹಳ ಅದ್ಭುತವಾದಂತ ಹುಡುಗರಿದ್ದಾರೆ. ಈಗ ನಾನು ನಟರುಗಳ ಧ್ವನಿಗಳನ್ನ ಮಾತಾಡ್ತಾ ಇದ್ದಾಗ ಇನ್ನೊಂದು ನೆನಪನ್ನು ಮಾಡಿದ್ರು ರಾಜಗೋಪಾಲ್ ಅವರೇ. ನನಗೆ ಈಗ ಬರ್ಬೇಕಾದ್ರೂ ಕೂಡ ಆ ಒಂದು ಸನ್ನಿವೇಶ ನಡೀತು. ಮನುಷ್ಯರು ಮಾತಾಡೋದು ಸಹಜ, ಆದ್ರೆ ಕೆಲವೊಮ್ಮೆ ಪ್ರಾಣಿಗಳು ಕೂಡ ಮಾತಾಡುತ್ತೆ. ಆ ಪ್ರಾಣಿಗಳು ಹೇಗೆ ಮಾತಾಡುತ್ತೆ ಅಂದ್ರೆ, ಉದಾಹರಣೆಗೆ ಒಂದು ಕೋಳಿ ಒಂದು ಹುಂಜ ಮಾತಾಡುತ್ತೆ. ಬಹಳ ದೂರದಲ್ಲಿ ಕೋಳಿ ನಿಂತಾಗ ಈ ಹುಂಜ ಕೋಳಿ ನೋಡಿ ಮಾತಾಡ್ಸುತ್ತೆ. ಈ ಹುಂಜ ಶಬ್ದ ಕೇಳಿದಾಗ ಕೋಳಿ ಬಹಳ ನಾಚಿಕೆ ಆಗೋಗ್ಬಿಡುತ್ತೆ. ಅದು ಅಲ್ಲಿ ನಿಂತ್ಕೊಂಡು ಇವರಿಬ್ರು ಎಲ್ಲದೂ ನನಗೆ ಗೊತ್ತಿಲ್ಲ. ಇನ್ ಕೆಲವು ಮನೆಗಳಲ್ಲಿ ನಾಯಿ ಮನೆಗಳು ಸಾಕಿರ್ತಾರೆ, ಬಹಳ ಮುದ್ದಾಗಿರ್ತಾರೆ ಪಮ್ಮರಲ್ಲಿ. ಆ ನಾಯಿ ಕೆಲಸ ಏನಪ್ಪ ಅಂದ್ರೆ ಹಾಲು ಕುಡಿಯೋದು, ಬಿಸ್ಕೆಟ್ ಮೂಲೆಯಲ್ಲಿ ಮಲ್ಕೊಳ್ಳೋದು. ನಮ್ಮಂತವ್ರು ಯಾರು ಹೊಸದಾಗ ಹೋದ್ರೆ ಆ ನಾಯಿ ನಮ್ಮನ್ನ ನೋಡಿ ಯಾಕೆ ಮಾತಾಡ್ತಾರೆ ಕೇಟ್ ಓಡಾಡಿ ನಿಂತ್ಕೊಂಡು ಯಾಕಂದ್ರೆ ಹೊರಗಡೆ ಬಂದು ಹಿಡ್ಕೊಂಡು ಹೋಗ್ಬಿಟ್ರಂತ. ಕೆಲವು ಬೀದಿ ನಾಯಿಗಳು ನೋಡ್ಬೇಕು, ಪಕ್ಕದ ಬೀದಿ ನಾಯಿ ಏನಾದ್ರು ಈ ಕಡೆ ಬಂದ್ಬಿಡು, ಈ ನಾಯಿ ಆ ನಾಯಿ ಸರ್ಕಲ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಜಗಳ ಮಾಡ್ತಾನೆ ಇರುತ್ತೆ, ಅದು ಒಂದು ಹೆಜ್ಜೆನೂ ಮುಂದೆ ಆಡೋದಿಲ್ಲ. ಪ್ರಾಣಿಗಳೆಲ್ಲ ಮನುಷ್ಯರು ಹಾಗೇನೆ ಕೆಲವು ಸಂದರ್ಭದಲ್ಲಿ ಕೆಲವು ನಾವು ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಸಮಯ ಬೇಕಾಗುತ್ತೆ. ಆದ್ರೆ ಇವತ್ತು ಮಂಗಳೂರಿಂದ ಇಲ್ಲಿಗೆ ಆಗ್ಲಿ, ಬೆಂಗಳೂರಿಂದ ಮಂಗಳೂರಿಗೆ ಆಗ್ಲಿ ಸುತ್ತಮುತ್ತ ಬರ್ಬೇಕಾದ್ರೆ ನಾವು ಕೆಲವು ಸಂದರ್ಭದಲ್ಲಿ ನೋಡ್ತೀವಿ, ಲಕ್ಷಾಂತರ ವಾಹನಗಳು ಓಡಾಡ್ಬೇಕಂದ್ರೆ ನಮ್ಮ ಪೊಲೀಸ್ನವರು ಅಂದ್ರೆ ಟ್ರಾಫಿಕ್ ಪೊಲೀಸ್ನವರು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅದು ನೋಡಿದವ್ರಿಗೆ ಮಾತ್ರ ಅದು ಅನುಭವ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕೆಲವು ಕಡೆ ನೋಡಿದೀನಿ, ಇಲ್ಲಿ ಯಾರು ಪೊಲೀಸ್ನವ್ರು ಇಲ್ಲ ಅಂತ ಕಾಣುತ್ತೆ. ಇದ್ರೆ ಕೂಡ ತಪ್ಪಾಗಿ ತಿಳ್ಕೊಂಬೇಡಿ, ಇದು ಕೇವಲ ಹಾಸ್ಯಕ್ಕೋಸ್ಕರ. ಅವ್ರು ಬೆಳಿಗ್ಗೆ ಹೊತ್ತು ಟ್ರಾಫಿಕ್ ಪೊಲೀಸ್ನವರು ಮಿನಿಸ್ಟರ್ ಬರೋ ಸಂದರ್ಭದಲ್ಲಿ ನೋಡ್ಬೇಕು ಅವ್ರು ಹ್ಯಾಂಗ್ ನಿಂತಿರ್ತಾರೆ ಅಂದ್ರೆ, ನನ್ನ ಮಾತಿಗಿಂತ ನನ್ನ ಹಾವಭಾವ ನೋಡಿ. ಅವ್ರು ಬೆಳಿಗ್ಗೆ ಹೊತ್ತು ಹ್ಯಾಂಗ್ ನಿಂತಿರ್ತಾರೆ, ಬಹಳ ಸ್ಟಿಪ್ ಆಗಿ ನಿಂತಿರ್ತಾರೆ. ಹೀಗೆ ಹೀಗಂತಾರೆ. ಮಿನಿಸ್ಟರ್ ಏನಾದ್ರು ಬಂದು ಹೋಗ್ಬಿಟ್ರೆ ಅರ್ಧ ಗಂಟೆಯಲ್ಲಿ ಅವ್ರು ಯಾಕೆ ಚೇಂಜ್ ಆಗ್ತಾರೆ ಅಂದ್ರೆ, ಹನ್ನೊಂದುವರೆ 12 ಆಯ್ತು ಅಂದ್ರೆ ಮಧ್ಯಾಹ್ನ ಅವಾಗ ಒಂಥರ ಮಾಡ್ತಾರೆ. ಒಂದೂವರೆ 2 ಆಯ್ತು ಮಧ್ಯಾಹ್ನ ಕೈ ಕಾಲು ಏನು ಆಡಲ್ಲ. ಅವ್ರು ಮುಂದೆ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡು ಅಷ್ಟು ಕಷ್ಟಪಟ್ಟು ಮನೆಗೆ ಹೋಗಿ ಊಟ ಮಾಡಿ ಒಂದು ಅರ್ಧ ಗಂಟೆ ಮಲಗಲಾದ್ರೆ ಆ ನಿದ್ರೆಯಲ್ಲ ಕೂಡ ಅವರು ಅಲ್ಲೆಲ್ಲ ಮಾಡೋ ಸಾಲಂತ ಇಲ್ಲಿ ಬೇರೆ ಮಲ್ಕೊಂಡು ಸುಮ್ಮನೆ ಕೇವಲ ಹಾಸ್ಯಕ್ಕೋಸ್ಕರ ಎಲ್ಲರೂ ಮುಖದಲ್ಲಿ ನಗು ಕಾಣ್ತಾ ಇದೆ. ಅದೇ ನಮ್ಮ ಭಾಗ್ಯ. ಯಾಕಂದ್ರೆ ಬೆಂಗಳೂರಲ್ಲಿ ನಗೆಯೋಕ ಸಮಯ ಸಿಗಲ್ಲ, ಆದ್ರೆ ಇವತ್ತು ಎಲ್ಲರೂ ಮುಖದಲ್ಲಿ ನಗು ಕಾಣ್ತಾ ಇದೆ. ಆ ನಗು ಕಾಣಬೇಕಾದ್ರೆ ನಮ್ಮ ವಿಠಲ್ ಶೆಟ್ಟಿ ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯ ತಿಳಿಸ್ತಾ, ಇವತ್ತೇನು ನೀವು ಪ್ರತಿ ಮನೆಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ನೋಡ್ತೀರಾ, ಆ ಕಾರ್ಯಕ್ರಮದ ವೀಕ್ಷಕರು ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ, ಸುವರ್ಣ ನ್ಯೂಸ್ ಚಾನೆಲ್ ಅವರು ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಟೋಟಲಿ ಸೂಪರ್ ಅಲ್ವಾ ಹಾಸ್ಯದ ಹೊನಲು. ನೀವು ಕೂಡ ಸಖತ್ ಎಂಜಾಯ್ ಮಾಡಿದಿರಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.